ವಕಾಮಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆದರೆ ಈ ಥರ ನಾಯಿ ನಾನು ಪಡ್ಕೊಂಡು ಇದು ಮೊದಲಿಗ ಅಂತ ಹೇಳೋದಕ್ಕೆ ನಾನು ವರ್ಡ್ಗೆ ನಾನು ಇಷ್ಟಪಡ್ತೀನಿ. ಇದು 50 ಕೋಟಿ ನಾಯಿ ಅಂತಲೇ ಇದು ವರ್ಡ್ ಫೇಮಸ್ ಆಗಿದೆ. ನಮಸ್ಕಾರ ಸತೀಶ್ ಅವರೇ. ನಮಸ್ತೆ, ಹೆಂಗಿದ್ದೀರಾ? ಆರೋಗ್ಯವಾಗಿದ್ದೀವಿ, ನೀವು ಹೇಗಿದ್ದೀರಾ? ಸರ್ ಸೂಪರ್, ನೋಡ್ತಾ ಇದ್ದೀರಾ, ನೀವು ಎವರ್ಗ್ರೀನ್ ಸೂಪರ್ ಹೀರೋ ಬಿಡಿ ನೀವು. ಥ್ಯಾಂಕ್ ಯು ಸರ್. ಇಲ್ಲಿಗೆ ಸಾಕಷ್ಟು ಸುದ್ದಿ ಮಾಡಿ ಸಾಕಷ್ಟು ಚರ್ಚೆಗೆ ಒಳಗೊಂಡು ಭಾಳಷ್ಟು ದೊಡ್ಡ ಮಟ್ಟಿಗೆ ಒಂದು ಹೆಸರು ಮಾಡಿದ್ದೀರಾ. ಹಾಂ ಸರ್. ಸೊ ನಿಮ್ಮದೊಂದು ಸಣ್ಣದಾಗಿ ಒಂದು ಬ್ರೀಫ್ ಜರ್ನಿ ಒಂಚೂರು ಶೇರ್ ಮಾಡಿ. ನಮಸ್ತೆ, ನಾನು ಸತೀಶ್ ಕ್ಯಾಡಬಾಮ್ಸ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತ ವರ್ಲ್ಡ್ಗೆ ಫೇಮಸ್ ಆಗಿದ್ದೀನಿ. ಅಂದರೆ ಇದಕ್ಕಿಂತ ಮುಂಚೆ ನಾನು 6 ಇಯರ್ಸ್ ಮಗು ಇದ್ದಾಗಿಂದ ಮನೇಲಿ ಸ್ಟ್ರೀಟ್ ಡಾಗ್ಸ್ ಅಂದರೆ ಒಂದು 20 ಸ್ಟ್ರೀಟ್ ಡಾಗ್ಸ್ನ ನಾನು ಸಾಕ್ತಾ ಇದ್ದೆ. ಅಂದರೆ ನಮ್ಮ ತಂದೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಡಾಕ್ಟ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಅಂದರೆ ಅವ್ರ ಬ್ಲಡ್ ಲೈನಿಂದ ಬಂತೋ ಏನೋ ಗೊತ್ತಿಲ್ಲ, ಅವಾಗಿಂದನೂ ಪ್ರಾಣಿ ಪಕ್ಷಿ ಡಾಗು ಬೆಕ್ಕು ಹಾವು ಅಂದರೆ ತುಂಬ ಪ್ರಾಣಿ ಪ್ರಿಯ ನಾನು. ಅವಾಗಿಂದ ಚಿಕ್ಕ ಏಜಿಂದ ಅಂದರೆ 6 ಇಯರ್ಸಿಂದ ಸ್ಟಾರ್ಟ್ ಆಯಿತು ಸ್ಟ್ರೀಟ್ ಡಾಗ್ ಎಲ್ಲ ತರೋದು, ಮನೆಗೆ ಅದನ್ನು ಕ್ಯಾರಿಂಗ್ ಇರೋ ನಾಯಿ ತಂದು ಮನೇಲಿ ಮರಿ ಮಾಡಿಸೋದು, ಅದನ್ನೆಲ್ಲ ಫೀಡ್ ಮಾಡೋದು. ಆ ಥರ ತುಂಬ ಒಂದು ಹುಚ್ಚ ಅಂತಲೇ ಹೇಳ್ಬೋದು. ಅಷ್ಟು ಲೆವೆಲ್ಗೆ ಡಾಗ್ ಹುಚ್ಚಿತ್ತು. ಅದೇನಾಯಿತು, ಒಂದು ಡಾಗ್ ಮಾತ್ರ ತುಂಬ ವರ್ಷ ಬ್ಲ್ಯಾಕಿ ಅಂತ ಅದು ತುಂಬ ಹಚ್ಕೊಂಡ್ಬಿಟ್ಟಿದ್ದೆ ನಾನು. ತುಂಬ ಹಚ್ಕೊಂಡಿದ್ದ ಡಾಗು ಒಂದು ಆಕ್ಸಿಡೆಂಟೋ ಏನೋ ಆಗಿ ರೋಡಲ್ಲಿ ತೀರೋಯ್ತು. ಅವಾಗ ನಾನು 1 ಮಂತ್ ಅಳ್ತಾ ಇದ್ದೆ. ಅಂದರೆ ಆ 1 ಮಂತ್ ಅಳ್ತಾ ಇದ್ನಲ್ಲ, ಅವಾಗ ಫಾದರ್ ಬಂದು ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ ಹೊಸಕೋಟೆ ಹತ್ರ BPL ಫ್ಯಾಕ್ಟ್ರಿ ಹತ್ರ, ಅದು ಅಲ್ಲಿ ಜಾತಿ ನಾಯಿಗಳೆಲ್ಲ ಸಾಕಿದ್ರು. ಅಲ್ಲಿ ನನ್ನ ಏನು ಮಾಡಿದ್ರು, ನಮ್ಮ ತಂದೆ ಈಗ ಬಿಟ್ಟರೆ ಯಾವ್ದಾರ ಬೇರೆ ಸ್ಟ್ರೀಟ್ ಡಾಗ್ ತರ್ತಾನೆ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಜಾತಿ ನಾಯಿ ಕೊಡಿ ಅಂತ ಓನರ್ಗೆ ಹೇಳಿದ್ರು. ಆ ಓನರ್ ಏನು ಮಾಡಿದ್ರು, ಡೋಬರ್ಮೆನ್ ಇಂಟು ಗ್ರೇಡನ್ ಕ್ರಾಸ್ ಆಗಿದೆ, ಆಮೇಲೆ ಡ್ಯಾಶುಂಡ್ ಇಂಟು ಪಮರಿಯನ್ ಕ್ರಾಸ್ ಆಗಿದೆ ಅಂತ ಹೇಳಿದ್ರು. ನನಗೆ ಅವಾಗ ಜಾತಿ ಹೆಸರು ಗೊತ್ತಿಲ್ಲ, ಅಂದರೆ ಆ ಜಾತಿ ಹೆಂಗಿರುತ್ತೆ ಅಂತಲೂ ನಾನು ಕನಸಲ್ಲೂ ನೋಡಿಲ್ಲ, ಗೂಗಲಲ್ಲೂ ನೋಡಿಲ್ಲ, ಅವಾಗೆಲ್ಲ ಏನೂ ಗೊತ್ತಿರಲಿಲ್ಲ. ಅವ್ರೇನು ಮಾಡಿದ್ರು, ಅಪ್ಪ ನಮಗೆ ಚಿಕ್ಕ ಬ್ರೀಡ್ ಸಾಕು, ನಮಗೆಲ್ಲ ದೊಡ್ಡ ನಾಯಿಗೆ ಊಟ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಚಿಕ್ಕ ಬ್ರೀಡ್ನ ಇದು ಮಾಡಿದ್ರು. ನಾನು ಅಷ್ಟಕ್ಕೆ ಖುಷಿ ಆಗ್ಬಿಟ್ಟು ಅದು ಡ್ಯಾಶುಂಡು ಆಮೇಲೆ ಪಮರಿಯನ್ ಕ್ರಾಸ್ ಅಂದರೆ 2 ಮಿಕ್ಸ್ ಆದರೆ ಅದು ವ್ಯಾಲ್ಯೂ ಇಲ್ಲ ಅನ್ನೋದು ನನಗೆ ಈಗ ಗೊತ್ತು, ಆಗ ಗೊತ್ತಿರಲಿಲ್ಲ. ಅಷ್ಟಕ್ಕೆ ಖುಷಿ ಆಗ್ಬಿಟ್ಟು ನಾನು ಹಿಂದೆ ತಿರ್ಕೊಂಡು ಬರ್ತಾ ಇದ್ದೆ. ಸುಮ್ಮನೆ ಏನೋ ಒಂದು ಹಸು ಕರು ಹೋದಂಗೆ ಹಿಂದೆ ಶೇಡ್ ಥರ ಆಯಿತು. ನಾನು ಇದ್ದಕ್ಕಿದ್ದಂಗೆ ತಿರುಗಿ ನೋಡ್ತೀನಿ, ಅದು ಫಸ್ಟ್ ಟೈಮು ಗ್ರೇಟ್ ಡೆನ್ನ ನೋಡಿದ್ದು. ಅಂದರೆ ಗ್ರೇಟ್ ಡೆನ್ ಅಂತ ಜಾತಿನೂ ಅವಾಗ ನನಗೆ ಗೊತ್ತಿರಲಿಲ್ಲ. ಅಂದರೆ ಗ್ರೇಟ್ ಡೆನ್ ಅನ್ನೋ ಜಾತಿ ಇದೆ, ಅದು ಇಷ್ಟೆತ್ರ ಇರುತ್ತೆ ಅಂತ. ಅಂದರೆ ಫಸ್ಟ್ ಟೈಮು ಅಷ್ಟು ದೊಡ್ಡ ನಾಯಿ ನೋಡಿದ್ದು. ನಮ್ಮ ತಂದೆಗೆ ಏನು ಮಾಡಿದೆ, ನಾನು ಒತ್ತಿ ಅವ್ರಿಗೆ ಹೇಳಿದೆ, ಅಪ್ಪ ನನಗೆ ಆ ಬ್ರೀಡ್ ಬೇಡ, ಆ ಬ್ರೀಡ್ ಬೇಕು ನನಗೆ ಅಂತ. ಅವ್ರೇನು ಮಾಡಿದ್ರು, ಅದು ಹಸು ಕರು ಥರ ಅವೆಲ್ಲ ನಾವು ಬಕೆಟ್ ಗಟ್ಟಲೆ ಊಟ ಹಾಕಬೇಕು, ಅದೆಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ಗೆ ಆಗಲ್ಲ, ಅದು ಬೇಡ ಅಂತ ಬೈದ್ಬಿಟ್ರು. ನಾನೇನು ಮಾಡಿಬಿಟ್ಟೆ, ಓನರ್ಗೆ ಕೇಳಿದೆ. ಅವ್ರೇನು ಮಾಡಿದ್ರು, ಓನರು ಇಲ್ಲ ಅದು ಡೋಬರ್ಮೆನ್ ಕ್ರಾಸ್ ಆಗಿದೆ, ಅದು ಮರಿ ಹಾಕುತ್ತೆ, ಅದನ್ನು ನಾನು ನಿಮಗೆ ಕೊಡ್ತೀನಿ ಬೇಕಾದರೆ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಅಪ್ಪನ್ನ ಫಸ್ಟ್ ಇಲ್ಲಿಂದ ಸಾಗಾಕ್ಸಿದ್ರೆ ಸಾಕು ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟೆ. ಅವರು 3 ಮಂತ್ಸಲ್ಲಿ ಹಾಕುತ್ತೆ ಅಂತ ಹೇಳಿದರು. ಆಮೇಲೆ ಮನೆಗೆ ಬಂದಾದ್ಮೇಲೆ 3 ಮಂತ್ಸ್ ಆಯಿತು, 4 ಮಂತ್ಸ್ ಆಯಿತು. ನಮ್ಮ ತಂದೆ ತರೋದು ಯಾಕೆ, ಅಳೋದು ಯಾಕೆ, ನಾಯಿನೇ ತರೋದು ಬೇಡ, ನೆಕ್ಸ್ಟ್ ಬಂದು ಯಾವುದು ನಾಯಿನೇ ಬೇಡ ಮನೇಲಿ, ಅದು ತಂದರೆ ತಾನೇ ನೀನು ಅಳೋದು ಅಂದ್ಬಿಟ್ಟು ಅವಾಯ್ಡ್ ಮಾಡಿಬಿಟ್ರು, ನಾಯಿ ತರದೇ ಇರಂಗೆ ಮಾಡಿಬಿಟ್ರು. ನಾನೇನು ಮಾಡಿದೆ, ನಮ್ಮ ತಂದೆ ಆಫೀಸ್ಗೆ ಹೋಗೋದನ್ನೇ ಕಾಯ್ಕೊಂಡು ಅವ್ರ ಆಫೀಸ್ಗೆ ಹೋದಾಗ ನಾನೇನು ಮಾಡಿದೆ, ಮನೆ ಹತ್ರ ಇರೋ ಫ್ರೆಂಡ್ಸು ಅಂದರೆ ಎಲ್ಲ ಚಿಕ್ಕ ಹುಡುಗರು, ಸ್ಕೂಲ್ ಹುಡುಗರು, ನಾವು ಒಂದು 5 ಜನಕ್ಕೆ ಬಂದರು, ಎಲ್ಲರಿಗೂ ಒಂದು ನಾಯಿ ಫ್ರೀ ಕೊಡಿಸ್ತೀನಿ ಅಂತ. ಅಂದರೆ ನಂಗೆ ಗೊತ್ತಿಲ್ಲ ನಾಯಿಗೂ ಕಾಸಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಎಲ್ಲರನ್ನೂ ಕರ್ಕೊಂಡು ಹೋದ್ಮೇಲೆ ಏನಾಯಿತು, ಅಲ್ಲಿ ಗೇಟ್ ಹತ್ರ ಹೋದ್ಮೇಲೆ ಭಯ, ಯಾಕಂದರೆ ಅಪ್ಪನಿಗೆ ಕೇಳದೆ ಬಂದಿದ್ವಿ, ಅವರು ಹೆಂಗೆ ಮರ್ಯಾದೆ ಕೊಡ್ತಾರೋ ಇಲ್ವೋ, ಒಳಗೆ ಸೇರಿಸ್ತಾರೋ ಇಲ್ವೋ ಅಂತ. ಆಮೇಲೆ ಒಳಗೋಗಿ ಸೆಕ್ಯೂರಿಟಿ ಕೇಳಿದೆ, ಈ ಥರ ನಾನು ಡಾಕ್ಟರ್ ಶಿವರಾಮ್ ಅವ್ರ ಮಗ, ಈ ಥರ ಡಾಗ್ ಬೇಕಿತ್ತು, ಅದಕ್ಕೆ ಬಂದಿದ್ದೀನಿ ಅಂತ. ಹೌದಾ ಅಂದ್ಬಿಟ್ಟು ಅವರು ಅಲ್ಲಿಂದ ಓನರ್ಗೆ ಫೋನ್ ಮಾಡ್ತಾರೆ. ಓನರ್ ಅಲ್ಲಿಂದ ಹೇಳ್ತಾರೆ, ಎಲ್ಲ ನಾಯಿ ಕೊಟ್ಬಿಟ್ವಿ, ಈಗ ಒಂದೇ ಒಂದು ನಾಯಿ ಇದೆ, ಹೆಣ್ಣಾಯಿ ಅಂತ. ಪರವಾಗಿಲ್ಲ ಅದೇ ಕೊಡಿ ಅಂತೀನಿ. ಅವ್ರೇನು ಮಾಡ್ತಾರೆ, ನಿಮ್ಮ ಅಪ್ಪಂಗೆ ಹೆಣ್ಣಾಯಿ ಆಗಲ್ಲ, ಬೈತಾರೆ ಅಂತ. ಪರವಾಗಿಲ್ಲ ಹೆಣ್ಣಾಯಿ ಕೊಡಿ ಅಂತ. ಆ ಹೆಣ್ಣಾಯಿ ಬಂದಿದ್ದಕ್ಕೆ ಇವತ್ತು ನಾನು ಈ ಲೆವೆಲ್ಗೆ ಬೆಳೆದಿರೋದು. ಅದೇ ಗಣ್ಣಾಯಿ ಆಗಿದ್ರೆ ನನಗೆ ಬ್ರೀಡಿಂಗ್ ಆಗಲಿ, ಡಾಗ್ ಬ್ರೀಡ್ ಬಗ್ಗೆ ಆಗಲಿ ಏನೂ ಗೊತ್ತಾಗ್ತಾನೆ ಇರಲಿಲ್ಲ. ಅದನ್ನು 10th ಸ್ಟ್ಯಾಂಡರ್ಡ್ವರೆಗೂ, ಅಂದರೆ ಅವಾಗ ನಾನು 6th ಸ್ಟ್ಯಾಂಡರ್ಡ್ ಇದ್ದೆ. 6th ಸ್ಟ್ಯಾಂಡರ್ಡ್ ಇದ್ದಾಗ ಫಸ್ಟು ಆ ಡಾಗ್ನ ತೊಗೊಂಡು ಬಂದಿದ್ದು. ಅಲ್ಲಿಂದ 4 ಇಯರ್ಸ್ವರೆಗೂ ಅದು ಹೀಟಿಗೆ ಬರ್ತಿತ್ತು, ಹೋಗ್ತಿತ್ತು. ಅದನ್ನು ಬ್ರೀಡ್ ಮಾಡೋಕ್ಕೆ ನನಗೆ ಐಡಿಯಾನೂ ಗೊತ್ತಿರಲಿಲ್ಲ. 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಒಬ್ಬ ಕ್ಲಾಸ್ಮೇಟ್ ಬಂದ್ಬಿಟ್ಟು, ಅದು ಕ್ರಾಸ್ ಮಾಡಿಸೋಣ, ಮರಿ ಹಾಕಿದಾಗ ಒಂದು ಮರಿ ಕೊಡು ಅಂದ್ಬಿಟ್ಟು ಕರ್ಕೊಂಡೋಗಿ ಕ್ರಾಸ್ ಮಾಡಿಸ್ತಾನೆ. ಅದು ಡೋಬರ್ಮೆನ್ಗೆ. ಆದರೆ ನಂದು ನೋಡೋದಕ್ಕೆ ಗ್ರೇಟ್ ಏನ್ ಕಲರ್ ಇರುತ್ತೆ, ಅಂದರೆ ಡೋಬರ್ಮೆನ್ ಸೈಜ್ ಇರುತ್ತೆ. ಅದ ಹೆಸರು ವಿಕ್ಕಿ ಅಂತ. ಅದೇನಾಗುತ್ತೆ, ಮರಿ ಹಾಕಿದಾಗ ಎಲ್ಲ ಫ್ರೀ ಕೊಡ್ತಾ ಇರ್ತೀವಿ. ನಮ್ಮ ಅಪ್ಪನ ಫ್ರೆಂಡ್ಗೆ, ನನ್ನ ಫ್ರೆಂಡ್ಗೆ ಎಲ್ಲರಿಗೂ ಕರೆದು ಫ್ರೀ ಕೊಡ್ತಾ ಇರ್ಬೇಕಾರೆ ಒಬ್ಬರು ಹೊಸಬ್ರು ರಾಮಕೃಷ್ಣ ಅಂತ, ಅವ್ರ ಮಗ ರವಿ ವಿವೇಕ್ ಅಂತ, ಅವ್ರೇನು ಮಾಡ್ತಾರೆ, ಬಂದ್ಬಿಟ್ಟು 1200 ರೂಪೀಸ್ ಕೊಡ್ತಾರೆ. ಫಸ್ಟ್ ಇನ್ಕಮ್ ಅಂತಾನೆ ಹೇಳ್ಬೋದು, 1200 ರೂಪೀಸು. ಅದನ್ನ ನಮ್ಮ ತಂದೆ ಕೊಡ್ತೀನಿ ಆ ಥರ. ಅದ್ರ ನೆಕ್ಸ್ಟ್ ಲೀಟರು ತಿರ್ಗಾ ಹಂಗೆ ಎಲ್ಲರಿಗೂ ಫ್ರೀ ಕೊಡ್ತಾ ಇದ್ದೆ. ಅದು 675 ರೂಪೀಸ್ ಕೊಟ್ಟು ಒಂದು ಲಾರಿ ಓನರ್ ಬಂದು ತೊಗೊಂಡು ಹೋಗ್ತಾರೆ. ಅದು ಸೆಕೆಂಡ್ ಇನ್ಕಮ್ ಆಗುತ್ತೆ ನಂದು. ಆಮೇಲೆ ಏನಾಗುತ್ತೆ, 3ನೇ ಸಲ ಅಷ್ಟೊತ್ತಿಗೆ ನನಗೆ ನಾಯಲ್ಲಿ ದುಡ್ಡಿದೆಯಾ, ಮಾರೋದ್ರ
ಅಂದರೆ ದುಡ್ಡು ಬರುತ್ತೆ ಅನ್ನೋದು ಐಡಿಯಾ ಬಂದ್ಬಿಡ್ತು, 3ನೇ ಸಲಿಗೆ ಬಂದ್ಬಿಡ್ತು. ಆ ಟೈಮಲ್ಲಿ ಏನು ಮಾಡಿದೆ, ಏನಕ್ಕೆ ನಾನು ಡೋಬರ್ಮ್ಯಾನ್ ಮಾಡಿಸ್ಬೇಕು, ಏನಕ್ಕೆ ನಾನು ಗ್ರೇಡ್ ಎನ್ ಥರ ಇದೆ, ಗ್ರೇಡ್ ಎನ್ ಮಾಡಿಸ್ಬಾರ್ದು ಅಂದ್ಬಿಟ್ಟು CR ಸಿಂಹ ಅವ್ರ ಮನೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಅವ್ರದ್ದು ಡಾಗ್ನ ಕ್ರಾಸ್ ಮಾಡಿಸ್ತೀನಿ. ಅದು ಮರಿ ಹಾಕುತ್ತೆ. ಮರಿ ಹಾಕಿದಾಗ ಒಬ್ಬರು ಡೀಲರ್ ಬಂದು 2,000ಕ್ಕೆ ಮಾತಾಡಿ 4 ಮರಿ ಹಾಕುತ್ತೆ. 8,000ಕ್ಕೆ ಮಾತಾಡಿ ಎಲ್ಲ ಮರಿ ತೊಗೊಂಡೋಗಿ ಬಾಂಬೆಲಿ ಮಾರ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಅವರು ನಾನು ಹೊಸಬ ಅಲ್ಲ, ನನಗೆ ಮೋಸ ಮಾಡಿಬಿಡ್ತಾರೆ, ಎಲ್ಲ ಸತ್ತೋಯ್ತು ಅಂತ ಸುಳ್ಳು ಹೇಳಿ ಮೋಸ ಮಾಡ್ತಾರೆ. ಆಮೇಲೆ ಆಗಿನ ಕಾಲದಲ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 10,000 ಪ್ಲಸ್ ಒಂದು ಒರಿಜಿನಲ್ ಗ್ರೇಡ್ ಎನ್ನ ಅವರಿಂದ ತೊಗೊಳ್ತೀನಿ. 10,000 ಕ್ಯಾಶು ಇತ್ತು, ಪ್ಲಸ್ ಒರಿಜಿನಲ್ ಡೇನ್ನ 27-28,000ಕ್ಕೆ ಸೇಲ್ ಮಾಡ್ತೀನಿ. ಅದು ಕೃಷ್ಣರಾವ್ ಪಾರ್ಕ್ ಹತ್ರ ಗಾಂಧಿ ಬಜಾರಲ್ಲಿ ಒಂದು ದೊಡ್ಡ ಬಂಗ್ಲಾ ಅವ್ರಿಗೆ 28,000ಕ್ಕೆ ಸೇಲ್ ಮಾಡ್ತೀನಿ. ಟೋಟಲ್ ನನ್ನ ಹತ್ರ 38,000 ಆಯಿತು. ಅಂದರೆ ಮಿಕ್ಕಿದ ದುಡ್ಡೆಲ್ಲ ನಾನು ವಿಕಾಸ್ ಪತ್ರಲ್ಲಿ ಹಾಕಿಟ್ಟಿದ್ದೇ ಇರಲಿಲ್ಲ. ಇವಾಗ ಏನಾಯಿತು, ಬರ್ತಾ 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 ಯಾಕೆ ನಾನು ಕ್ರಾಸ್ ಬ್ರೀಡಲ್ಲೇ ಮುಂದುವರಿಬೇಕು, ನಾನು ಯಾಕೆ ಹೆಸರು ಮಾಡಬಾರ್ದು, ನಾನು ಯಾಕೆ ರಿಜಿಸ್ಟ್ರೇಡ್ ಕೆನೆಲ್ ಮಾಡಬಾರ್ದು ಅಂತ 1989 ಕ್ಯಾಡಬಾಮ್ಸ್ ಕೆನೆಲ್ ಅಂತ ಪ್ರಿಫಿಕ್ಸ್ ಮಾಡಿಸಿ ಕೆನೆಲ್ ಕ್ಲಬ್ ಆಫ್ ಇಂಡಿಯಾ ಚೆನ್ನೈಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಆ 28,000 ಪ್ಲಸ್ 10,000ಕ್ಕೆ ನಾನು ಏನು ಮಾಡಿದೆ, 28,000ಕ್ಕೆ ಜಾಕಬ್ ಅಂತ ಕಮ್ಮನಹಳ್ಳಿಲಿ ಅವ್ರ ಹತ್ರ ಒಂದು ಬ್ಲೂ ಕಲರ್ ಗ್ರೇಡ್ ಎನ್ನ ಪರ್ಚೇಸ್ ಮಾಡಿದೆ. ಅದೇ ನಂದು ಫಸ್ಟ್ ಒರಿಜಿನಲ್ ಬ್ರೀಡು. ಆಮೇಲೆ ಆಲ್ರೆಡಿ ನಮ್ಮನೇಲಿ ವಿಕ್ಕಿ ಅನ್ನೋ ಡಾಗ್ ಇರೋದ್ರಿಂದ ನಮ್ಮ ತಂದೆ ಇನ್ನೊಂದು ಡಾಗು ನನಗೆ ಅಲೋ ಮಾಡ್ತಾ ಇರಲಿಲ್ಲ. ಅವಾಗ ಫಸ್ಟು 1,200 ರೂಪೀಸ್ ಕೊಟ್ಟು ಡಾಗ್ನ ತೊಗೊಂಡು ಹೋದ್ರಲ್ಲ, ಅವರು ನನಗೆ ಕ್ಲೋಸ್ ಆಗಿದ್ದರು. ಅವ್ರ ಫ್ರೆಂಡ್ಸ್ ಬಂದು EK ಕ್ಯಾಶುವಲ್ಸ್ ಅಂತ, ಅಶೋಕ್ ಗಾರ್ಮೆಂಟ್ಸ್ ಅಂತ, JP ನಗರ್ ರಿಂಗ್ ರೋಡಲ್ಲಿ ಅವ್ರದ್ದು ದೊಡ್ಡ ಬಂಗ್ಲಾ, ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ. ಅಂದರೆ ಆಗಿನ ಕಾಲದಲ್ಲೇ ಫಸ್ಟ್ ಟೈಮು ಡಾಗ್ನ ಬ್ರೀಡಿಂಗ್ ಟರ್ಮ್ಸ್ ಅಂತ. ಬ್ರೀಡಿಂಗ್ ಟರ್ಮ್ಸ್ ಅಂದರೆ ನಾನು ಓನರ್ ಇರ್ತೀನಿ, ಪೇಪರೆಲ್ಲ ನನ್ನ ಹೆಸರಲ್ಲಿರುತ್ತೆ, ನಾನು ಇನ್ವೆಸ್ಟ್ ಮಾಡಿ ಫ್ರೀಯಾಗಿ ಅವ್ರಿಗೆ ಕೊಡ್ತೀನಿ, ಅವ್ರು ಸಾಕ್ಕೊಳ್ಳೋದು, ನಾನು ದುಡ್ಕೊಳ್ಳೋದು. ಅಂದರೆ ಮರಿ ಹಾಕಿದಾಗ ಅದು 5 ಹಾಕ್ಲಿ 10 ಹಾಕ್ಲಿ 7 ಹಾಕ್ಲಿ 2 ಹಾಕ್ಲಿ 1 ಮರಿ ಅವ್ರಿಗೆ ಮಿಕ್ಕಿದ್ದು ನನಗೆ, ಅದನ್ನ ಎತ್ಕೊಬಂದು ನಾನು ಸೇಲ್ ಮಾಡಿ ದುಡ್ಡು ಮಾಡ್ತೀನಿ. ಆ ಥರನೇ ರೊಟೇಷನ್ ಮಾಡ್ಕೊಂಡು 10th ಸ್ಟ್ಯಾಂಡರ್ಡ್ ಇದ್ದಾಗಲೇ ರೀಸೇಲು ಅದರಲ್ಲಿ ದಿನಕ್ಕೆ 10,000 ಸಂಪಾದನೆ ಮಾಡ್ತಾಯಿದ್ದೆ, ದಿನಕ್ಕೆ 10,000 ಖರ್ಚು ಮಾಡ್ತಾ ಇದೆ. ಏನಕ್ಕೆ ಅಂದರೆ ನಾಳೆ ತಿರ್ಗಾ 10,000 ಬರುತ್ತೆ ಅನ್ನೋದು ಅಷ್ಟು ಗ್ಯಾರಂಟಿ. ಆಗಿನ ಕಾಲದಲ್ಲಿ 5 ಜನ ಡಾಗ್ ಬ್ರೀಡರ್ ಇದ್ದಿದ್ದು ಆಗಿನ ಕಾಲದಲ್ಲಿ. ಇವಾಗ 5 ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ, ಬರೀ ಡಾಗ್ ಬ್ರೀಡರ್ಸೇ 5 ಲಕ್ಷ ಜನ ಇದ್ದಾರೆ. ಅದು ಒಂದು ರಿಜಿಸ್ಟ್ರೇಡ್ ಕೆನೆಲ್ ಮಾಡಬೇಕು ಅಂದ್ಬಿಟ್ಟು ಕ್ಯಾಡಬಾಮ್ಸ್ ಕೆನೆಲ್ ಅನ್ನೋದನ್ನ ರಿಜಿಸ್ಟ್ರ್ ಮಾಡಿದೆ. ರಿಜಿಸ್ಟ್ರ್ ಆಗ್ತಿದ್ದಂಗೆ ನನಗೇನಾಯಿತು, ನಾರ್ಮಲ್ ಡಾಗಲ್ಲೇ ಯಾಕಿರಬೇಕು ನಾನು, ಒಂದು ಆಗಿನ ಕಾಲದಲ್ಲಿ ರೇರೆಸ್ಟ್ ಬ್ರೀಡ್ ಅಂದರೆ ನಿಯೋಪ್ಲೆಟಿನ್ ಮ್ಯಾಸ್ಟಿಫು, ಗ್ರೇಡ್ ಎನ್ನು, ಸೈಂಟ್ ಬರ್ನಾರ್ಡು, ಇಂಗ್ಲೀಷ್ ಮ್ಯಾಸ್ಟಿಫು, ಈ ಜಾತಿಗಳು ಬಂದು ಆಗಿನ ಕಾಲದಲ್ಲಿ ರೇರೆಸ್ಟ್. ಇವಾಗ ಇದು ಹೆಂಗೆ ವುಲ್ಫ್ ಡಾಗ್ ಈಗಿನ ಕಾಲದಲ್ಲಿ ರೇರೆಸ್ಟು, ಆಗಿನ ಕಾಲದಲ್ಲಿ ಯಾರ ಹತ್ರನೂ ಇರಲಿಲ್ಲ ಇಂಡಿಯಲ್ಲಿ. ಫಸ್ಟು ನಿಯೋಪ್ಲೆಟಿನ್ ಮ್ಯಾಸ್ಟಿಫು ಕ್ಯಾಡಬಾಮ್ಸ್ ಡೀಸಲ್ ಅಂತ ನಾನು ತೊಗೊಂಡು ಬಂದೆ. ಅದಾಗ್ತಿದ್ದಂಗೆ ಕ್ಯಾಡಬಾಮ್ಸ್ ಫೇರಿ ಗರ್ಲು, ಕ್ಯಾಡಬಾಮ್ಸ್ ರಾಬಿನ್ ಜಿಂಜರು, ಆ ಥರ ಒಂಥರ ಹೊಸ ಹೆಸರಿರೋದು, ಹೊಸ ಬ್ರೀಡು, ಹೊಸ ಕಲರು. ಆಮೇಲೆ ನಿಯೋಪ್ಲೆಟಿನ್ ಮ್ಯಾಸ್ಟಿಫ್ನ ಫಸ್ಟು ಇಂಡಿಯಾಲಿ ಬ್ರೀಡ್ ಮಾಡಿದ್ದೆ ನಾನು. ಆ ಥರ ಜರ್ನಿ ಸ್ಟಾರ್ಟ್ ಆಯಿತು. ಹಂಗೆ ಸೆಂಟ್ ಬರ್ನಾರ್ಡ್ ಪೆಗ್ಗಿ ಅಂತ, ಅದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಹೆಡ್ ಇತ್ತು, ಒಂದು ಹೆಣ್ಣಾಗಿ ಅಷ್ಟು ದೊಡ್ಡ ತಲೆ ಇವತ್ತವರೆಗೂ ನಾನು ವರ್ಲ್ಡಲ್ಲೇ ನೋಡಿಲ್ಲ, ಅಷ್ಟು ದೊಡ್ಡ ಸೆಂಟ್ ಬರ್ನಾರ್ಡು. ಅದಾಗ್ತಿದ್ದಂಗೆ ಇಂಗ್ಲೀಷ್ ಮ್ಯಾಸ್ಟಿಫ್ ಒಂದು ತೊಗೊಂಡು ಬಂದೆ. ಅದಾದಮೇಲೆ ಕ್ಯಾಡಬಾಮ್ಸ್ ಫಿಡ್ಜಾ ಅಂತ ಹಾರ್ಲಿಕ್ವಿನ್ ಗ್ರೇಡ್ ಎನ್ನು, ಅದನ್ನು ತಂದ್ಬಿಟ್ಟು ವರ್ಲ್ಡ್ ರೆಕಾರ್ಡ್ ಮಾಡಿದೆ, ಅಷ್ಟು ಶೋ ಮಾಡಿದೆ, ಅಷ್ಟು ವಿನ್ ಆಯಿತು. ಅದರಲ್ಲಿ ನಾನೊಂದು 3,000 ಪ್ರೈಸ್ ವಿನ್ ಮಾಡಿದೆ. 300 ನಾಯಿ ಚಾಂಪಿಯನ್ ಮಾಡಿದೆ. ಒಂದು 3 ನಾಯಿ ಚಾಂಪಿಯನ್ ಮಾಡಿದ್ರೇ ಅವರು ಡಾಗ್ ಶೋ ಅಲ್ಲಿ ಜಡ್ಜ್ ಆಗ್ಬೋದು. ಏನೇ ಹೆಸರು ತೊಗೊಂಡ್ರು ಅದು ಬರೀ ಬೆಂಗಳೂರು ಲೆವೆಲ್ಗೆ ಮಾತ್ರ ಇತ್ತು, ಕರ್ನಾಟಕ ಲೆವೆಲ್ಗೆ ಮಾತ್ರ ಇತ್ತು. ನನಗೇನು ಅನ್ನಿಸ್ತು, ನಾನು ಯಾಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಇದಾಗಬಾರ್ದು ಅಂದ್ಬಿಟ್ಟು ಆಮೇಲೆ ಫಸ್ಟ್ ಡಾಗ್ ತೊಗೊಂಡಿದ್ದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಡಾಗ್ ಅಂತಲೇ ಹೇಳ್ಬೋದು. ಕ್ಯಾಡಬಾಮ್ಸ್ ಗೋಸ್ಟ್ ಅಂತ ನಿಯೋಪ್ಲೆಟಿನ್ ಮ್ಯಾಸ್ಟಿಫು, ಅದು ವರ್ಲ್ಡ್ಗೆ ನಂಬರ್ 1. ಅಷ್ಟು ಲೂಸ್ ಸ್ಕಿನ್ನು ವರ್ಲ್ಡಲ್ಲಿ ಯಾರ ಹತ್ರನೂ ಇಲ್ಲ. ಗೋಸ್ಟ್ದು ವ್ಯಾಲ್ಯೂ ಎಷ್ಟಿತ್ತು? 10 ಲಕ್ಷಕ್ಕೆ. ಅವಾಗ ಸರ್ ತುಂಬ ವರ್ಷದಿಂದ ಅಷ್ಟೊಂದು ಫ್ಯಾನ್ಸಿ ಇರಲಿಲ್ಲ, 10 lakhs ಇತ್ತದು. ಇವಾಗ ಏನು ಮಾಡಿದೆ, ರೇರೆಸ್ಟ್ ಬ್ರೀಡ್ ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದೆ, ವರ್ಲ್ಡಲ್ಲೇ ಯಾರ ಹತ್ರನೂ ಇರಬಾರ್ದು ಆ ಥರ ಬ್ರೀಡ್ನ ಫಸ್ಟು ನಾನೇ ಇಂಡಿಯಾಗೆ ತರಿಸಿ ವರ್ಲ್ಡ್ ನ್ಯೂಸ್ ಮಾಡಬೇಕು, ಆಮೇಲೆ ಇಂಡಿಯಾಗೆ ಪರಿಚಯ ಮಾಡಿಕೊಡ್ಬೇಕು, ನಾನೇ ಮೊದಲಿಗೆ ಆಗಬೇಕು ಅಂದ್ಬಿಟ್ಟು ಕೊರಿಯನ್ ಮ್ಯಾಸ್ಟಿಫ್ ಅಂತ 1 crore ಡಾಗ್ ಅಂತಲೇ ವರ್ಲ್ಡ್ ಫೇಮಸ್ ಆಯಿತು, ಕೊರಿಯನ್ ಮ್ಯಾಸ್ಟಿಫ್ ಅಂತ. ಅದನ್ನು ಫಸ್ಟ್ ತರಿಸಿದೆ. ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದಿವಸದಲ್ಲೇ 300-400 ಚಾನಲ್ ಬಂತು, ಅದು ವರ್ಲ್ಡ್ ವೈಡ್ ನ್ಯೂಸ್ ಆಯಿತು. ಅದಾಗ್ತಿದ್ದಂಗೆ 8 CR ಡಾಗ್ ಅಂತ ಅಲಸ್ಕನ್ ಮ್ಯಾಲಮ್ಯೂಟ್ ತರಿಸಿದ್ದೆ, ಅದು ಒಂದು ಕಲ್ಟನಾಗಿ ನ್ಯೂಸ್ ಆಯಿತು. ಅದಾಗ್ತಿದ್ದಂಗೆ 10 CR ಡಾಗ್ ಅಂತ ಟಿಬೆಟಿಯನ್ ಮ್ಯಾಸ್ಟಿಫು, ಅದು ಒಂದು ಕರಡಿ ಥರ ಇರುತ್ತೆ, ಅದನ್ನು 3 ತರಿಸಿ ಅದನ್ನು ಫಿಲಿಮ್ ಶೂಟಿಂಗ್ ಎಲ್ಲ ಕೊಟ್ಟಿದ್ದೀನಿ. ಶ್ರೀಲೀಲಾ ಇದ್ದಾರಲ್ಲ, ಶ್ರೀಲೀಲಾ ಅವ್ರದ್ದು ಫಸ್ಟು ಮೂವಿಗೆ ಇಳಿಯೋಕ್ಕಿಂತ ಮುಂಚೆ ಫಸ್ಟು ಫೋಟೋಶೂಟ್ಗೆ ನಂದು 10 CR ಡಾಗ್ ಟಿಬೆಟಿಯನ್ ಮ್ಯಾಸ್ಟಿಫ್, ಆವಾಗ ಬರೀ 2.5 months ಪಪ್ಪಿ ಇತ್ತು, ಅದನ್ನು ಅವ್ರಿಗೆ ಶೂಟಿಂಗಿಗೆ ಕೊಟ್ಟಿದ್ದೆ.
ಅದಾಗ್ತಿದ್ದಂಗೆ ನೆಕ್ಸ್ಟ್ ಬಂದು ಕ್ಯಾಡಬಾಮ್ಸ್ ಹೈದರ್ ಅಂತ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಅದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಡಾಗ್ ಅಂತ. ಒಂದು ಸಿಂಹ ಅಷ್ಟು ದೊಡ್ಡದು, ಒಂದೊಂದು ಕಾಲೇ ಇಷ್ಟಿಷ್ಟು ದೊಡ್ಡದು, ಒಂದು ಹೈಟು ಲೆಂತ್ ಎಲ್ಲ ಒಳ್ಳೆ ದೆವ್ವ ಥರ ಇತ್ತು. ಅದು ತರಿಸಿ ಅದು 1,500 ಚಾನಲ್ ವರ್ಲ್ಡ್ ವೈಡ್ ಬಂತು. ಅದು ಒಂದು ವರ್ಲ್ಡ್ ಲೆವೆಲಲ್ಲೇ ನ್ಯೂಸ್ ಆಯಿತು. ಅದಾಗ್ತಿದ್ದಂಗೆ ಹೈದರ್ ಏನು ಕಾಸ್ಟ್ ಇತ್ತು? 20 CR ಡಾಗ್, ಅದು 20 CR ಡಾಗ್ ಅಂತಲೇ ಫೇಮಸ್ ಆಯಿತು. ಅದಾಗ್ತಿದ್ದಂಗೆ ಪಾಂಡಾ ಡಾಗು, ನೀವು ಸರ್ರು ಎಲ್ಲರೂ ಬಂದಿದ್ರಿ, ನೀವು ಮಾಡಿದ್ದೀರಾ ವಿಡಿಯೋ, ಅದು ಪಾಂಡಾ ಡಾಗ್ ಅಂತ, 30 CR ಡಾಗ್ ಅಂತ. ಆಗ್ತಿದ್ದಂಗೆ ವುಲ್ಫ್ ಡಾಗ್ ಅಂತ. ವಕಾಮಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆದರೆ ಈ ಥರ ನಾಯಿ ನಾನು ಪಡ್ಕೊಂಡು ಇದು ಮೊದಲಿಗ ಅಂತ ಹೇಳೋದಕ್ಕೆ ನಾನು ವರ್ಡ್ಗೆ ನಾನು ಇಷ್ಟಪಡ್ತೀನಿ. ಇದು 50 ಕೋಟಿ ನಾಯಿ ಅಂತಲೇ ಇದು ವರ್ಲ್ಡ್ ಫೇಮಸ್ ಆಗಿದೆ. ನೀವೇ ನೋಡ್ತಾ ಇದ್ದೀರಾ, ದಿನ ವೈರಲ್ ನ್ಯೂಸು, ಟಾಪ್ ಸ್ಟೋರೀಸು, ಗೂಗಲ್ ಆನ್ ಮಾಡಿದ್ರೆ ಸಾಕು ಫಸ್ಟು ಇದ್ರದ್ದೇ ಬರ್ತಾ ಇದೆ. ಸೊ ಈಗ ನೀವು ಹೇಳ್ದಂಗೆ 1 ಲಕ್ಷ, 10 ಲಕ್ಷ, 1 ಕೋಟಿ, 10 ಕೋಟಿ, 20 ಕೋಟಿ, 30 ಕೋಟಿ, ಈಗ 50 ಕೋಟಿ ನಾಯಿನ ನೀವು ಪಡೆದಂಥ ಒಬ್ಬರು ವರ್ಲ್ಡ್ ಫೇಮಸ್ ಡಾಗ್ ಬ್ರೀಡರ್ ಆಗಿದ್ದೀರಾ. ಈ ಜರ್ನಿಲಿ ನಿಮ್ಮ ಡಾಗ್ಸ್ನ ಸುಮಾರು ಸೆಲೆಬ್ರಿಟೀಸ್ ಎಲ್ಲ ತೊಗೊಂಡಿದ್ದಾರೆ ಅಂತಲೂ ಕೇಳ್ಪಟ್ಟಿದ್ದೀವಿ. ಹಾಂ ಸರ್, ಅದು ಒಂದು ಸ್ವಲ್ಪ ನಮಗೆ, ನಮ್ಮ ವೀಕ್ಷಕರಿಗೆ ಸ್ವಲ್ಪ ಶೇರ್ ಮಾಡಿ. ಸೆಲೆಬ್ರಿಟೀಸ್ಗೆ ಯಾರ್ಯಾರಿಗೆ ಹಿಂದಿನ ಕಾಲದಿಂದ ಹೇಳ್ಕೊಂಬರ್ತೀನಿ. ರಾಜ್ಕುಮಾರ್ ಸರ್ ಬದುಕಿದ್ದಾಗ BN ಗಂಗಾಧರ್ ಅಂತ ಫಿಲಿಂ ಪ್ರೊಡ್ಯೂಸರು, SA ಗೋವಿಂದರಾಜು ರಾಜ್ಕುಮಾರ್ ಅಳಿಯ, ಇವರಿಬ್ಬರು ಜೊತೆ ಹೋಗಿ ರಾಜ್ಕುಮಾರ್ ಸರ್ರು ಮನೇಲಿದ್ದರು, ಪಾರ್ವತಮ್ಮ ರಾಜ್ಕುಮಾರು ಇದ್ದರು, ಪುನೀತ್ ರಾಜ್ಕುಮಾರ್ ಸರ್ರು ಇದ್ದರು. ಎಲ್ಲರೂ ಇದ್ದಾಗ ಡ್ಯಾಶ್ ಹೌಂಡು ಆಮೇಲೆ ಡಾಲ್ಮೇಷನ್ 2 ಡಾಗ್ನ BN ಗಂಗಾಧರು, SA ಗೋವಿಂದರಾಜು 3 ಜನ ಮನೆ ಒಳಗೆ ಹೋಗಿ 2 ನಾಯಿನ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ. ಅದು ಬಿಟ್ಟು ವಿಷ್ಣುವರ್ಧನ್ ಮನೆಗೆ, ವಿಷ್ಣುವರ್ಧನ್ ಸರ್ ಆವಾಗ ಇರಲಿಲ್ಲ, ತೀರೋಗಿದ್ರು. ಸಂಜನಾ ಗಲ್ರಾಣಿ ರೆಫರ್ ಮಾಡಿದ್ರು ಅನಿರುದ್ಧ್ ಸರ್ಗೆ. ಆವಾಗಲೇ ನನಗೆ ಫಸ್ಟು ಅನಿರುದ್ಧ್ ಸರ್ ಪರಿಚಯ ಆಗಿದ್ದು. ಅನಿರುದ್ಧ್ ಸರ್ರು, ಕೀರ್ತಿ ಮೇಡಮು, ಭಾರತಿ ಮೇಡಮು ಮನೇಲಿದ್ದಾಗ ಟಿಬೆಟಿಯನ್ ಮ್ಯಾಸ್ಟಿಫ್ ತೊಗೊಂಡೋಗಿ ಮನೆಗೆ ಹೋಗಿ ಕೊಟ್ಟು ಬಂದಿದ್ದೀನಿ. ಸೊ ಅದು ಬಿಟ್ಟು ನೀವು ಶ್ರೀರಾಮುಲು ಸರು, ಜನಾರ್ದನ್ ರೆಡ್ಡಿ ಸರು, ಕರುಣಾಕರ್ ರೆಡ್ಡಿ ಸರು, ಆಮೇಲೆ ಸಲ್ಮಾನ್ ಖಾನ್ ಸರ್ ಮನೆಗೆ ಅವರು ಮೇಕಪ್ ಮ್ಯಾನ್, ಅವರು ನನಗೆ ಕಾಲ್ ಮಾಡಿಬಿಟ್ಟು ಸರ್ಗೆ ಒಂದು ಹಾರ್ಲಿಕ್ವಿನ್ ಗ್ರೇಡ್ ಏನು ಬೇಕು ಅಂತ ಕೇಳ್ತಾರೆ. ನಾನೇನು ಮಾಡ್ತೀನಿ, ಅವರು ನನಗೆ ಡೈರೆಕ್ಟ್ ಮಾತಾಡಲ್ಲ, ಆ ಮೇಕಪ್ ಮ್ಯಾನ್ ನನ್ನ ಹತ್ರ ಮಾತಾಡಿ ಬೆಂಗಳೂರಿಗೆ ಬಂದು ಅದನ್ನು ಹಾರ್ಲಿಕ್ವಿನ್ ಗ್ರೇಡ್ ಏನು ಮರಿನ ತೊಗೊಂಡೋಗ್ತಾರೆ. ಅದು ಬಿಟ್ಟು ನೀವು ಅನೇಕ ಮಿನಿಸ್ಟ್ರ್ ಮನೆಗಳಿರ್ಬೋದು, ಹೀರೋಯಿನ್ ಮನೆಗಿರ್ಬೋದು, ಅಂದರೆ ಅದರಲ್ಲಿ ಸ್ವಲ್ಪ ಹೆಸರು ಹೇಳ್ತೀನಿ, ಯಾಕಂದರೆ ತುಂಬ ಲಿಸ್ಟ್ ಇದೆ. ಒಂದು 100 ಜನ ಮಿನಿಸ್ಟ್ರು, 100 ಜನ ಹೀರೋಯಿನ್ಗೆ ಕೊಟ್ಟಿದ್ದೀನಿ. ಅದರಲ್ಲಿ ಒಂದು ಅಂದರೆ ಸಂಜನಾ ಚಿದಾನಂದ್ ಅಂತ, ಶಶಿಕುಮಾರ್, ಜಗ್ಗೇಶ್, ಆ ಥರ ತುಂಬ ಜನ ಇದ್ದಾರೆ. ವುಲ್ಫ್ ಡಾಗ್, ಹಾಂ ಸರ್, ಅದರ ಒಂದು ಹಿಸ್ಟ್ರಿ ಒಂಚೂರು ಶೇರ್ ಮಾಡಿ. ಮತ್ತು ಇದನ್ನು ಹೇಗೆ ನೀವು ಮೇಂಟೈನ್ ಮಾಡಬೇಕು, ಇದರ ಹೆಲ್ತ್ ಕಂಡೀಷನ್ಸ್ ಹೇಗಿರುತ್ತೆ, ಅದರ ಟೆಂಪರಾಮೆಂಟ್ ಹೆಂಗಿರುತ್ತೆ, ಓಕೆ ಅದೊಂಚೂರು ಶೇರ್ ಮಾಡಿ ಸರ್. ಇದು ವುಲ್ಫ್ ಡಾಗ್ ಅಂತಿದ್ದಂಗೆ ಜನ ಎಲ್ಲ ತಪ್ಪು ತಿಳುವಳಿಕೆ ತಿಳ್ಕೊಂಬಿಟ್ಟಿದ್ದಾರೆ. ಏನಂದರೆ ಡೈರೆಕ್ಟ್ ವುಲ್ಫ್ನ ಡಾಗಿಗೆ ಕ್ರಾಸ್ ಮಾಡಿಸಿ ಫಸ್ಟ್ ಜನ್ರೇಷನಲ್ಲಿ ಹುಟ್ಟುತ್ತಲ್ಲ, ಆ ಡಾಗ್ನ ಸಾಕೋಕ್ಕಾಗಲ್ಲ. ಯಾಕಂದರೆ ಅದು ವುಲ್ಫ್ದು ಜೀನು ತುಂಬ ಕ್ಯಾರಿ ಆಗಿರುತ್ತೆ. ಅದೇನಂದರೆ ಕಚ್ಚಿ ಸಾಯ್ಸಾಕ್ಬಿಡುತ್ತೆ. ಆಮೇಲೆ ಅದು ಮನೇಲಿ ಸಾಕಕ್ಕೆ ಆಗೋದೇ ಇಲ್ಲ, ಅಷ್ಟು ಫೆರೋಷಿಯಸ್ ಇರುತ್ತೆ. ಇದೇನಂದರೆ 5 ಜನರೇಷನ್ ಹಿಂದೆ ವುಲ್ಫ್ನ ಕ್ರಾಸ್ ಮಾಡಿಸಿದ್ದು ಆ ಲೇಡಿ. ಅಂದರೆ 5 ಜನರೇಷನ್ ಅಂದರೆ 20-25 ವರ್ಷದ ಹಿಂದೆ. ಆವಾಗ ಅವಳು ಒಂದು ಒರಿಜಿನಲ್ ವುಲ್ಫ್ಗೆ ಡಾಗ್ನ ಕ್ರಾಸ್ ಮಾಡಿಸಿ ಅದರಲ್ಲಿ ಬರೋ ಮರಿನ ಇಟ್ಕೊಂಡು ತಿರ್ಗಾ ಅದಕ್ಕೆ ಕೊಕೇಶನ್ ಶೆಪರ್ಡ್ನ ಕ್ರಾಸ್ ಮಾಡಿಸಿ, ಆ ಡಾಗಿಗೆ ತಿರ್ಗಾ ಅದರಲ್ಲಿ ಹುಟ್ಟೋದನ್ನು ತಿರ್ಗಾ ಕೊಕೇಶನ್ ಶೆಪರ್ಡ್ಗೆ ಕ್ರಾಸ್ ಮಾಡಿಸಿ, ಅದೇನಾಗುತ್ತೆ ಮೈನಸ್ ಆಗೋಗುತ್ತೆ. ವುಲ್ಫ್ದು ಜೀನು ಮೈನಸ್ ಆಗೋಗುತ್ತೆ. ಅಂದರೆ ಫುಲ್ಲು ಫಸ್ಟ್ ಜನ್ರೇಷನಲ್ಲಿ ಒಂದು 60-40% ಇರುತ್ತೆ. ಆಮೇಲೆ ಸೆಕೆಂಡ್ ಜನ್ರೇಷನಲ್ಲಿ ಡಾಗ್ದು ಒಂದು 80% 20% ಆಗುತ್ತೆ. ಆಮೇಲೆ ಬಂದು ಡಾಗ್ದು 90%, ಆಮೇಲೆ 10% ಆಗುತ್ತೆ. ಆಮೇಲೆ ಡಾಗ್ದು 90%, ಆಮೇಲೆ ವುಲ್ಫ್ದು ಬರೀ 5% ಆಗುತ್ತೆ. ಆ ಥರ 5 ಜನ್ರೇಷನ್ನು ಚೇಂಜ್ ಮಾಡಿ. ಯಾಕಂದರೆ ಅವರು ಡಾಗ್ದು ಬುದ್ಧಿ ಬರೆಸ್ಬೇಕು, ನೋಡೋಕ್ಕೆ ಮಾತ್ರ ವುಲ್ಫ್ ಥರ ಕಾಣಬೇಕು ಅಂತ ಅವರು ತಯಾರಿಸಿರೋದು. ಜನ ಎಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಡೈರೆಕ್ಟ್ ವುಲ್ಫ್ನೇ ಕ್ರಾಸ್ ಮಾಡಿಸಿರೋದು, ಫಸ್ಟ್ ಜನ್ರೇಷನ್ನೇ ತಂದುಬಿಟ್ಟಿದ್ದಾರೆ ಅಂತ. ಅದನ್ನು ಯಾರು, ನೀವಲ್ಲ ನಾನಲ್ಲ, ಯಾರು ಮನೇಲಿ ಸಾಕೋಕ್ಕೆ ಆಗಲ್ಲ, ಅಷ್ಟು ಫೆರೋಷಿಯಸ್ ಇರುತ್ತೆ. ಇದು 5 ಜನ್ರೇಷನ್ ಇದಾಗಿ ನೋಡಿ ಡಾಗ್ ಥರನೇ ಆಗೋಗಿದೆ. ಫುಲ್ಲು ಸ್ಮೂತಾಗಿದೆ, ತುಂಬ ಫ್ರೆಂಡ್ಲಿ, ಯಾರಿಗೂ ಏನು ಮಾಡಲ್ಲ. ಅಂದರೆ ಪಬ್ಲಿಕ್ ನೋಡಿದ್ರೆ ಸುಮ್ಮನೆ ಬೊಗಳಂಗೆ ಮಾಡುತ್ತೆ, ಗೊರ್ರನ್ನಂಗೆ ಮಾಡುತ್ತೆ ಫೇಸು, ಯಾಕಂದರೆ ಅದ್ರ ಹುಟ್ಟುಗುಣ ಅದು. ಆದರೆ ಇವತ್ತವರೆಗೂ ಯಾರಿಗೂ ಕಚ್ಚಿಲ್ಲ, ಅಷ್ಟು ಫ್ರೆಂಡ್ಲಿ. ಡೈಲಿ 3 kg ಹಸಿ ಚಿಕನ್ ತಿನ್ನುತ್ತೆ, ರಾ ಮೀಟ್ ಚಿಕನ್ನು. ಅದು ಬಿಟ್ಟರೆ ಇದಕ್ಕೆ ಗ್ರೂಮಿಂಗು ತಿಂಗಳಿಗೆ ಒಂದ್ಸಲಿ ಮಾಡಿಸ್ತೀವಿ. ಅದೊಂದೇ ಕಾಸ್ಟ್ಲಿ, 10,000 ಒಂದ್ಸಲಿ ಗ್ರೂಮಿಂಗ್ಗೆ, ಯಾಕಂದರೆ ಶ್ಯಾಂಪು ಆ ಥರದ್ದು ಯೂಸ್ ಮಾಡ್ತಾ ಇದ್ದೀವಿ. ಆ ಥರ ಅದು ಹೈ ಎಂಡ್ ಡಾಗ್ ಅಂತಲೇ ಹೇಳ್ಬೋದು. ಆದರೆ ಬೆಂಗಳೂರು ವೆದರ್ಗೆ AC ಬೇಡ, ಏನು ಬೇಡ, ಒಂದು ಫ್ಯಾನ್ ಇದ್ದರೆ ಸಾಕು, ಆರಾಮಾಗಿ ಬೆಂಗಳೂರು ವೆದರ್ಗೆ ಸೂಟ್ ಆಗುತ್ತೆ. ಬೆಂಗಳೂರು ವೆದರ್ ಬಂದು ಡಾಗ್ಗಳಿಗೆ ಏಳು ಮಾಡಿಸಿದ್ದ ಊರಂತಲೇ ಹೇಳ್ಬೋದು. ಇಲ್ಲಿ ಎಂಥ ಹಸ್ಕಿ ಹಾರ ತೊಗೊಂಬನ್ನಿ, ಅಲಸ್ಕಾಲ್ ಮ್ಯಾಲಮೂಟಾರ ತೊಗೊಂಡು ಬನ್ನಿ,
ಬೆಂಗಳೂರು ವೆದರಲ್ಲಿ ಬರೀ ಫ್ಯಾನಲ್ಲಿ ಇರುತ್ತೆ, ಯಾಕಂದರೆ ಇಲ್ಲಿ ಅಷ್ಟು ಸೆಕೆ ಇಲ್ಲ. ಆಮೇಲೆ ಇಲ್ಲಿ ವೆದರ್ ಬಂದು ಅಷ್ಟು ಚೆನ್ನಾಗಿದೆ, ಇದು ಗ್ರೀನ್ ಸಿಟಿ ಅಂತ ಕರೀತಾರೆ, ಅಷ್ಟು ಗಾಳಿನೇ ಅಷ್ಟು ಚೆನ್ನಾಗಿದೆ. ಇಲ್ಲಿ ಎಲ್ಲ ಡಾಗ್ಗಳು ಸೆಟ್ ಆಗುತ್ತೆ. ಸೊ ಈಗ ನೀವು ಯಾವ ಅಸೋಸಿಯೇಷನಲ್ಲಿ ಏನೇನು ಜವಾಬ್ದಾರಿ ತೊಗೊಂಡಿದ್ದೀರಾ? ನಾನು ಇಂಡಿಯನ್ ಡಾಗ್ ಬ್ರೀಡರ್ ಅಸೋಸಿಯೇಷನಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ಆಮೇಲೆ ಬ್ಯಾಂಗ್ಳೂರು ಕೆನೆಲ್ ಕ್ಲಬ್ಬಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ಇಂಡಿಯನ್ ಕೆನೆಲ್ ಲೀಗ್ ಅಂತ, ಅದು ಲಂಡನ್ದು, ಅಲ್ಲೂ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ಆ ಥರ ತುಂಬ ಸಂಸ್ಥೆಯಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ಆಮೇಲೆ ಕ್ಯಾಡಬೌನ್ಸ್ ಫೌಂಡೇಶನ್ ಪ್ರೆಸಿಡೆಂಟ್ ಆಗಿದ್ದೀನಿ. ಅದು ಬಿಟ್ಟು ನನಗೆ ಸೂಪರ್ ಸ್ಟಾರ್ ಅಂತ ಈಗ ರಜನಿಕಾಂತ್ ಅವ್ರಿಗೆ ಅವಾರ್ಡ್ ಬಂದಿದೆ. ಅಂದರೆ ಅವ್ರಿಗೆ ಫಿಲಿಮ್ ಲ್ಯಾಂಡ್ ಕ್ಯಾಟಗರಿಲಿ ಸೂಪರ್ ಸ್ಟಾರ್ ಅಂತ ಅವಾರ್ಡ್ ಬಂದಿದೆ. ನನಗೆ ವರ್ಲ್ಡ್ ವೈಡು ಡಾಗ್ ಬ್ರೀಡಿಂಗ್ ಕ್ಯಾಟಗರಿಲಿ ಸೂಪರ್ ಸ್ಟಾರ್ ಅಂತ ಅವಾರ್ಡ್ ಬಂದಿದೆ. ಅದು ಬಿಟ್ಟು ಲಂಡನ್ನಿಂದ ಪೇಜ್ 1 ಮ್ಯಾಗ್ಝಿನ್ ಅವರು ಹೈ ಫ್ಯಾಷನ್ ಡಾಗ್ ಬ್ರೀಡರ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಅದು ಬಿಟ್ಟು ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಅದು ಕಾರಣ ಹೇಳ್ಬಿಡ್ತೀನಿ. ಅಂದರೆ ಈಗ ನಾರ್ಮಲ್ ಮನುಷ್ಯರಿಗೆ ಹೀರೋಯಿನ್ನು, ಮಿನಿಸ್ಟರು, ಸೆಲೆಬ್ರಿಟಿಗಳಾದರೆ ಆ ಸೆಲೆಬ್ರಿಟಿಗಳಿಗೆ ನಾನು ಸೆಲೆಬ್ರಿಟಿ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಸತೀಶ್ ಅವರೇ, ನಿಮ್ಮ ಜರ್ನಿ ಭಾಳ ಅದ್ಭುತವಾಗಿದೆ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಆ್ಯಂಡ್ ಕ್ರೇಜಿ ಆಗಿದೆ. ನಿಜವಾಗ್ಲೂ ನೀವೊಂದು ಕ್ರೇಜಿಯಸ್ಟ್ ಪರ್ಸನ್ ಅನ್ಬೋದು, ಇಲ್ಲ ಒಂದು ತುಂಬ ಒಂದು ದೊಡ್ಡ ಹುಚ್ಚುತನ ಅನ್ಬೋದು ನಿಮಗೆ ನಾಯಿಗಳನ್ನ ಕಂಡ್ರೆ. ನನಗೇನಿದ್ರು ಬರೀ ಡಾಗಲ್ಲೇ ಒಂದು ವರ್ಲ್ಡ್ ಲೆವೆಲ್ವರೆಗೂ ರೀಚ್ ಆಗಬೇಕು. ಇದೀಗ ನೆಕ್ಸ್ಟ್ ಲೆವೆಲ್ದು ಒಂದು ಡಾಗ್ ತರಿಸ್ತಾ ಇದ್ದೀನಿ. ಅದು ಡಾಂಕಿ ಸೈಜ್ ಡಾಗ್. ಅಂದರೆ ಇವತ್ತವರೆಗೂ ನಾನೇ ವರ್ಲ್ಡಲ್ಲಿ ಅಷ್ಟು ದೊಡ್ಡ ನಾಯಿ ನೋಡಿಲ್ಲ. ಒಂದು ಕತ್ತೆ ನಿಂತ್ಕೊಂಡ್ರೆ ಎಷ್ಟು ಹೈಟು ಲೆಂತ್ ಇರುತ್ತೆ ಅಷ್ಟು ದೊಡ್ಡ ಡಾಗ್ನ ಈಗ ಇನ್ನೊಂದು 2-3 ತಿಂಗಳಲ್ಲಿ ನಾನು ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದೇ ನನ್ನ ಲಾಸ್ಟ್ ಡಾಗ್ ಆಗಿರುತ್ತೆ. ಅದಾದಮೇಲೆ ನಾನು ರಿಟೈರ್ಡ್ ತೊಗೊಳ್ತಾ ಇದ್ದೀನಿ. ಸಾಕು, ಇಷ್ಟು ಹೆಸರು ಮಾಡಿ ಸಾಕು. ಇದೇ ಏಪ್ರಿಲ್ 11 ನ್ಯಾಷನಲ್ ಪೆಟ್ ಡೇ ಇದೆ. ಅದಕ್ಕೆ ಐ ಲವ್ ಮಲ್ಲೇಶ್ವರಂ ಚಾನಲ್ ಅವರು ಇವತ್ತು ಬಂದು ಇಷ್ಟು ಫುಲ್ಲಿ ಲೋಡೆಡ್ ಅಂತಲೇ ಹೇಳ್ಬೋದು. ಆ ಥರ ಇವತ್ತು ಇಷ್ಟು ಟೈಮ್ ಸ್ಪೆಂಡ್ ಮಾಡಿ, ಅಷ್ಟು ಮನಸಾರೆ ಮಾತಾಡಿ, ಅಷ್ಟು ಚೆನ್ನಾಗಿ ಕ್ವಶನ್ ಕೇಳಿ, ಎಲ್ಲ ಅಷ್ಟು ಚೆನ್ನಾಗಿ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ಇದು ನ್ಯಾಷನಲ್ ಪೆಟ್ ಡೇಗೋಸ್ಕರ ಇದು ಮಾಡಿರೋ ವಿಡಿಯೋ. ಅದು ಏಪ್ರಿಲ್ 11 ಅದು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ನೋಡಿ. ಆಮೇಲೆ ಐ ಲವ್ ಮಲ್ಲೇಶ್ವರಂ ಚಾನಲ್ನ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ, ಅವ್ರನ್ನ ಇನ್ನೂ ಬೆಳೆಸಿ, ಇಂಥವ್ರು ಇನ್ನೂ ಮುಂದಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡಬೇಕು. ಆ ಲೆವೆಲ್ಗೆ ಅವ್ರನ್ನ ಬೆಳೆಸಿ. ಪೆಟ್ ಡೇ ದಿನ ಪೆಟ್ ಲವರ್ಸ್ ಎಲ್ಲ ಅವ್ರವ್ರ ಪೆಟ್ಗಳ ಜೊತೆ ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ. ಐ ಲವ್ ಮಲ್ಲೇಶ್ವರಂ ಚಾನಲ್ ಕಡೆಯವರಿಂದ ನಿಮ್ಮ ಕ್ಯಾಡಬಾಂಬ್ಸ್ ಒಕಾಮಿಯನ್ನು ಮಲ್ಲೇಶ್ವರಂಗೆ ಆದಷ್ಟು ಬೇಗ ಕರೆದುಕೊಂಡು ಬರ್ತಾ ಇದ್ದೀನಿ.